ಮಹಾರಾಜರಿಗೆ बोलो ಛತ್ರಪತಿ ಶಿವಾಜಿ ಮಹಾರಾಜರಿಗೆ ನೋಡ್ರಿ ಛತ್ರಪತಿ ಶಿವಾಜಿ ಜಯಂತಿ ನಡೀತಕ್ಕಂಥ ಟೈಮದಲ್ಲೇ ಯಾರಾಗಲಿ ಇವತ್ತು ಯಾರ್ದು ಅದೊಂದು ಅನ್ಯಾಯ ಅದು ಮಾಡಬಾರ್ದು. ಎಲ್ಲರೂ ಇವತ್ತು ಧರ್ಮದಲ್ಲೇ ಹುಟ್ಟಿರ್ತೀವಿ, ಯಾವ ಧರ್ಮದಾಗ ಏನೇನು ಜಯಂತಿ ನಡಿಬೇಕು ನಡೀತಿರ್ತಾವ. ಯಾರೋ ಅದಕ್ಕೆ ಅಡ್ಡಿ ಆಗಂತಂತ ಯಾರಿಗೇ ಸ್ವತಂತ್ರ ಇರೋಂಗಿಲ್ಲ. ಅದು ಏನಪ್ಪ ಅಂತಂತಂದ್ರೆ ಛತ್ರಪತಿ ಶಿವಾಜಿ ಮೆರವಣಿಗೆ ನಡೀತಕ್ಕದ್ದು ಒಂದು ಮುಸುಕು ಮೇಲೆ ನಿಂತ್ಕೊಂಡು ಅವಮಾನ ಯಾರಿಗಾಗತ್ತಂದ್ರೆ ಒಂದೇ ಮುಸ್ಲಿಮ್ಸ್ ಮಂದಿಗೆ ಅಷ್ಟೇ ಅವಮಾನ ಆಗೋಂಥದ್ದಲ್ಲ. ಅವರು ಹಿಂದೂ ಒಳಗೆ ಬಂದಂಥ ವ್ಯಕ್ತಿ. ಅವರು ಯಾಕೆ ಛತ್ರಪತಿ ಶಿವಾಜಿ ಫೋಟೋದ ಮೇಲೆ ಒಂದು ಮೆರವಣಿಗೆ ಮೇಲೆ ಒಂದು ಚಪ್ಪಲಿ ತೂರಾಟ, ಒಂದು ಕಲ್ಲು ತೂರಾಟ, ಒಂದು ಈಗ SP ಗೆ ಕಲ್ಲು ಬಿತ್ತು, ಒಬ್ಬ ಕಾರ್ಯಕರ್ತ ಹುಡುಗಿದ್ದ ಅವನಿಗೆ ಬಿತ್ತಂದ್ರೆ ಏನ್ರಿ ಒಂದು ದಿವಸ ಇವತ್ತು ಇವತ್ತು ಬರ್ಬೋದು ನೋಡ್ಬೋದು, ಯಾರೋ ಬರ್ಬೋದು ಇವತ್ತು. ಆದ್ರೆ 4ನೇ ದಿವಸಕ್ಕೆ ಆ ಹುಡುಗನ ಪರಿಸ್ಥಿತಿ ವ್ಯಕ್ತಿಗೆ ಏನಾಗುತ್ತೆ ಇವತ್ತು ಒಬ್ಬರು ಯಾವುದೇ ಇರಲಿ ಇವತ್ತು ನಮ್ಮ ದೇಶದಾಗ ಇವತ್ತು ಎಲ್ಲ ಅಂಥ ಮಹಾಪುರುಷರು ಜಯಂತಿ ನಡೀತಿರ್ತಾವೆ. ಅಂಥದ್ರದಾಗ ಈಗೆಲ್ಲ ಇಷ್ಟೆಲ್ಲ ಅದು ಮಾಧ್ಯಮರು ಎಲ್ಲ ಹುಡುಗರು ಕಲಿತಿರ್ತಾರೆ. ಏನಾರ ಅದಕ್ಕೆ ಅಪಪ್ರಚಾರ ಮಾಡಿ ಅಲ್ಲೊಂದು ಕಲ್ಲು ಹೋರಾಟ ಏನೋ ಮಾಡಿ ಎಂದು ಒಬ್ಬ ಮಾಡಿದ್ರಂದ್ರೆ 10 ಮಂದಿ ನಡೀತೈತಿ. ಇಂಥಮ್ಮೆ ನಮ್ಮ ರಾಜ್ಯದಲ್ಲೇ, ನಮ್ಮ ಬಾಗಲಕೋಟೆ ಜಿಲ್ಲಾದಲ್ಲೇ, ನಮ್ಮ ತಾಲೂಕಿನಲ್ಲೇ ಇಂಥವು ಯಾವುದೋ ಘಟನೆ ನಡೀಬಾರ್ದು. ನಡೆದ್ರಂತಂದ್ರೆ ಮುಂದಿನ ನಾವು ಕರ್ಮ ತೊಗೊತೀವಿ. ಅದು ಏನಿದ್ರು ನಾವು ಈಗ ತಹಸೀಲ್ದಾರ್ ಸಾಹೇಬರು ಬಂದು ನಾವು ಮನವಿ ಕೊಡೋಕೆ ಬಂದೀವಿ. ಈ ಥರ ಘಟನೆ ಆಗಬಾರ್ದ್ರಿ. ಇಲ್ಕಲ್ ಆಯ್ತು, ಉಣಗುಂದ ಆಯ್ತು, ಬಾಗಲಕೋಟೆ ಆಯ್ತು, ಬಾದಾಮಿ ಆಯ್ತು, ರಬ್ಕಾವತಿ, ಚಮಕಂಡಿ ಆಯ್ತು, ಇವು ಯಾವ ನಮ್ಮ ತಾಲೂಕಿನಲ್ಲೇ ನಾವು ಎಲ್ಲರೂ ಅಣ್ಣ ತಮ್ಮರಾಗಿ ಬಾಂಧವ್ಯ ಮಾಡ್ಕೊಂತ ಹೋದ್ರೆ ಉಳಿತೈತಿ ನಮ್ಮ ದೇಶ. ಇಲ್ಲಪ್ಪ ಅಂತಂದ್ರೆ ಬೆಂಕಿ ಹತ್ತತ್ತ ಹೋರಾಟ ಆಗತ್ತೆ. ಆದ್ರೆ ಅಂಥವ್ರು ಏನೈತಿ ಮುಸ್ಲಿಮ್ಸ್ ಸಮುದಾಯ ಮಂದಿ ಅಂತ ಏನದರ ಹೋರಾಟ ಮಾಡ್ತಾರಲ್ಲ ಅಂಥವ್ರನ್ನ ಬದಿಗೆ ಗೊತ್ತಂಗೆ ಕೆಲಸ ಮಾಡ್ರಿ ನೀವು. ಯಾಕಂದ್ರೆ ಅಂಥ ಹುಡುಗರಿಗೆ ನೀವು ಪ್ರೋತ್ಸಾಹ ಕೊಟ್ರಂದ್ರೆ ಇಡೀ ನಮ್ಮ ರಾಜ್ಯಕ್ಕೆ ಬೆಂಕಿ ಹಚ್ತಾರೆ. ಅಂಥ ಸಮಾಜ ಹಾಳಾಗಿ ಹೋಗ್ತೀವಿ. ಎಲ್ಲರೂ ಹಿಂದೂ ಬಾಂಧವರಾಗಿ ಇರ್ತೀವಿ. ಆದ್ರೆ ಮುಸ್ಲಿಮ್ಸು ಈ ಥರ ಮಾಡ್ತಾರಂತಂದು ಅವ್ರಿಗೆ ದೊಡ್ಡ ಮುಸ್ಲಿಮ್ಸ್ ಸಮುದಾಯದವ್ರಿಗೆ ದೊಡ್ಡ ಅವಮಾನ ಇದೆ. ಯಾಕಂದ್ರೆ ಅವ್ರಿಗೆ ಯಾವುದೋ ಒಂದು ಅವರು ಸಮಾಜದ ತ್ರೀದಿಂದ ನೀವು ಮಾಡ್ತಿರ್ತೀರಿ. ಅಂಥವ್ರಿಗೆ ನಮ್ಮ ಹಿಂದೂ ಕಾರ್ಯಕರ್ತರು ಯಾರು ಮಾಡಿದಾರಂದ್ರೆ ನಾವು ಇಷ್ಟೊತ್ತಿಗೆ ಒತ್ತು ಒಳಗಾಗ್ತಿದ್ವಿ ಅವನ್ನ. ಯಾಕಿಂತ ಮಾಡಬಾರ್ದ್ರಲ್ಲೇ ನಾವು ಎಲ್ಲರೂ ಅಂತಂದು ಮಾಡ್ತಿದ್ವಿ. ಆದ್ರೆ ಇದು ಆಗಿದ್ದು ಸರಿಯಲ್ಲ. ಇನ್ನು ಮುಂದೆ ಎಚ್ಚರಿಕೆ ನಾವು ಕೊಡ್ತಿರ್ತೀವಿ. ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ನಾವು ಒಂದು ಮನವಿ ಕೊಡ್ತೀವಿ, ಓದಿ ಹೇಳಪ್ಪ. ಇಲ್ಲಿ ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆ ಸಮಯದಲ್ಲಿ ಚಪ್ಪಲಿ ಹಾಗೂ ಕಲ್ಲುಗಳು ಎಸೆದು ಗಲಭೆ ಸೃಷ್ಟಿಸಿದ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಅವರನ್ನು ಗಡೀಪಾರು ಮಾಡಿ ತಕ್ಷಣ ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಮನವಿ. ಈ ಕೆಳಗೆ ಸಹಿ ಮಾಡಿದ ನಾನು ನಾಗರಾಜ್ ಕೋರೇನವರ ವಯಸ್ಸು 50 ವರ್ಷ ತಾಲೂಕು ಅಧ್ಯಕ್ಷರು, ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತು, ಬೆಂಗಳೂರು ತಾಲೂಕು ಘಟಕ ಇಲ್ಕಲ್. ನಾನು ಈ ಮೂಲಕ ಮನವಿ ಸಲ್ಲಿಸುತ್ತೇನೆ. ದಿನಾಂಕ 19/2/2026 ಬಾಗಲಕೋಟೆ ಪಟ್ಟಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆಯ ಸಮಯದಲ್ಲಿ ಚಪ್ಪಲಿ ಹಾಗೂ ಕಲ್ಲುಗಳನ್ನು ಎಸೆದು ಗಲಭೆ ಸೃಷ್ಟಿಸಿದ ಎಲ್ಲ ಆರೋಪಿಗಳನ್ನು ಬಂಧಿಸಿ ಕೂಡಲೇ ಅವರನ್ನು ಗಡೀಪಾರು ಮಾಡಿ ಕಠಿಣ ಕ್ರಮ ಜರುಗಿಸುವಂತೆ ಈ ಮೂಲಕ ಮರಾಠ ಸಮಾಜ ಹಾಗೂ ಸರ್ವ ಸಮಾಜದ ಹಿಂದೂ ಸಮಾಜದ ಪರವಾಗಿ ನಾನು ಒತ್ತಾಯಿಸುತ್ತೇನೆ. ಸದರಿ ದುಷ್ಕರ್ಮಿಗಳು ಮೇಲೆ ಕಠಿಣ ಕ್ರಮವನ್ನು ಜರುಗಿಸುವ ಮೂಲಕ ಮುಂದಿನ ದಿನಮಾನಗಳಲ್ಲಿ ಇಂತಹ ದುಷ್ಕೃತ್ಯಗಳನ್ನು ಆಗದಂತೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಕ್ರಮಕ್ಕಾಗಿ ನಾವು ಒತ್ತಾಯಿಸುತ್ತೇವೆ. ಹಾಗೂ ಇತರ ದುಷ್ಕರ್ಮಿಗಳು ಗಡೀಪಾರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಆದ ಕಾರಣ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವುಗಳು ಈ ಮನವಿ ಮಾಡುತ್ತಾ ಸದರಿ ಪ್ರಕರಣಕ್ಕೆ ಇತಿಶ್ರೀ ಹಾಕಿ ಸಾರ್ವಜನಿಕರು ಶಾಂತಿ ರೀತಿಯಿಂದ ಜೀವನ ಮಾಡಿಕೊಡಲು ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ತಹಸೀಲ್ದಾರ್ ಸಾಹೇಬ್ಗೆ ವಿನಂತಿಸಿ ಮತ್ತು ಸರ್ಕಾರಕ್ಕೆ ವಿನಂತಿಸಿಕೊಳ್ತಾ ಇದ್ದೇನೆ. ಪತ್ರಿಕಾ ಮುಖಾಂತರ ನಾವು ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. बोलो श्री छत्रपति शिवाजी महाराज की, बोलो छत्रपति शिवाजी महाराजರಿಗೆ, बोलो छत्रपति शिवाजी महाराजರಿಗೆ, बोलो छत्रपति शिवाजी महाराजರಿಗೆ. ಈ ನಿಮ್ಮ ಮನವಿಯಲ್ಲಿ ಇರುವಂಥ ಅಂಶಗಳನ್ನು ಪರಿಶೀಲಿಸಿ ನಮ್ಮ ಹಂತದಲ್ಲಿ ಏನು ಕ್ರಮ ಕೈಗೊಳ್ಳುತ್ತೆ ನಾವು ಇಮಿಡಿಯೇಟ್ಲಿ ಧನ್ಯವಾದಗಳು.